ಆರ್ ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊಂತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ ಒಂದೇ ನಿಮಿಷ. ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊತೀನಿ. ನನಗೂ ಬರ್ತದೆ TA DA, ಟ್ರಾವೆಲಿಂಗ್ ಅಲವೆನ್ಸು, ಮನೆ ಎಲ್ಲ ಬರ್ತದೆ ನನಗೂ. ನಾನು ಬಂಡೆ ಸಿಡಿದು ಬಿಡ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಸಿಡಿದು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ? ಸ್ವಲ್ಪ ಡಿಕೆನ್ ಮೇಂಟೈನ್ ಮಾಡ್ಕೊಳ್ಳಿ. ಫಸ್ಟು ಡಿಕೆನ್ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋವಂಥದ್ದಕ್ಕೆ ಹೋಗ್ರಿ. ಇಲ್ಲಾಂದರೆ ಸರ್ಕಾರ ನೆಗೆದು ಬಿದ್ದು ನೆಲ್ಲಿಕಾಯಿ ಹೋಗ್ತೈತೆ. ಆ ನೆಗೆದು ಬೀಳೋಕ್ಕೆ ಮುಂಚೆ ಡಿಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕು ಮಾಡಿ. ನೀವಂತೂ ಕೊಡೋದ ಥರ ಕಾಣಿಸಲ್ಲ. ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ. ಹಾಸನಾಂಬೆ ವರ ಕೊಟ್ಬಿಟ್ಟಿದ್ದಾಳೆ, ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ. 2 ವರ 2 ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ DKಗೆ ಅವಮಾನ ಮಾಡಿದ್ರೆ DK ಸಿಡಿಯೋದಂತೂ ಗ್ಯಾರಂಟಿ. ಅಪ್ಪ ನಿಮಗೆ ಅದು ತಾಕತ್ತಿದೆಯಾ ನಿಮಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಲೇ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ. ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. RSS ಅಂತ ನಿಮ್ಮ ಇರೋ ಮುಂಡ ಅದೇನೋ ಇನ್ನು 2 ವರ್ಷ ಇಲ್ಲ. ನೀವು ನಿಮ್ಮ ಯೋಗ್ಯತೆಗೆ ಇನ್ನು 2 ವರ್ಷ ಇರಲ್ಲ ನಿಮ್ಮ ಸರ್ಕಾರ. ಅದ್ರ ಮಧ್ಯೆ ಈಗ DK ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. DK ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. DK ಡಮಾರ್ ಅಂದರೆ ನಿಮ್ಮ ಸರ್ಕಾರ